ನಮಸ್ಕಾರ ಸ್ನೇಹಿತರೆ. ಬಾಲ್ಡ್ನೆಸ್ ಅಥವಾ ತಲೆ ಬೋಳಾಗುವಿಕೆ 40ರ ವಯಸ್ಸಿನ ನಂತರ ಮಾತ್ರ ಈ ಸಮಸ್ಯೆ ಶುರುವಾಗ್ತಾ ಇತ್ತು. ಆದರೆ ಈಗ ನಾವು 20ರ ವಯಸ್ಸಿನಲ್ಲೇ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಇದು ಹೆಚ್ಚಿನ ಮಾಲಿನ್ಯ, ದುಡಿಮೆಯ ಒತ್ತಡ, ಕೆಮಿಕಲ್ ಶಾಂಪೂಗಳ ಬಳಕೆ ಮತ್ತು ಮುಂತಾದ ಕಾರಣಗಳಿಂದ ಆಗ್ತಾ ಇದೆ. ಒಮ್ಮೆ ಬಾಲ್ಡ್ನೆಸ್ ಆದಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲೇ ಸೂಕ್ತ ಕಾಲದಲ್ಲಿ ಕಾಳಜಿ ವಹಿಸೋದು ಉತ್ತಮ. ಇವತ್ತು ನಾವು ಈ ಬಾಲ್ಡ್ನೆಸ್ ಏಕೆ ಬರುತ್ತದೆ, ಅದನ್ನು ತಪ್ಪಿಸಲು ಯಾವ ರೀತಿ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ತಗೋಬೇಕು, ಬಾಲ್ಡ್ನೆಸ್ ಆದ ನಂತರ ಏನು ಮಾಡಬೇಕು ಅನ್ನೋದು ತಿಳಿಯೋಣ. ಅದರಲ್ಲಿ ಮೊದಲನೇದಾಗಿ ನಮ್ಮ ಕೂದಲು ಹೇಗೆ ಬೆಳೆಯುತ್ತದೆ ಎಂಬುದನ್ನು ತಿಳಿಯೋಣ. ನಮ್ಮ ತಲೆಯ ಚರ್ಮದ ಒಳಗಡೆ ಪ್ರತಿ ಕೂದಲಿಗೂ ಒಂದು ಬೇರು ಇರುತ್ತದೆ. ಈ ಬೇರಿಗೆ ಸರಿಯಾದ ಪೋಷಕಾಂಶಗಳು ಲಭಿಸಿದರೆ ಕೂದಲು ಬಲವಾಗಿ ಬೆಳೆಯುತ್ತವೆ. ಪೋಷಕಾಂಶಗಳ ಕೊರತೆ ಇದ್ದರೆ ಕೂದಲಿನ ಸ್ಟ್ರೆಂತ್ ಹಾಳಾಗುತ್ತೆ, ಹಾಗೆ ಉದುರುತ್ತವೆ. ಎರಡನೇದಾಗಿ ಈ ಬಾಲ್ಡ್ನೆಸ್ ಬರೋದಕ್ಕೆ ಕಾರಣಗಳೇನು? ಅವು ಯಾವುವು ಅಂದರೆ ತಂದೆ ತಾಯಿಗಳಿಂದ ಬರುವ ಜನ್ಯ ಗುಣಗಳು, ವಯಸ್ಸಿನ ಹೆಚ್ಚಳ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಕೆಲಸದ ಒತ್ತಡ, ಹಾರ್ಮ್ಫುಲ್ ಕೆಮಿಕಲ್ ಶಾಂಪೂಗಳ ಬಳಕೆ ಮತ್ತು ಹೇರ್ ಜೆಲ್ಗಳನ್ನು ಬಳಸೋದು. ಕೊನೆಯದಾಗಿ ಅಹಿತಕರ ಆಹಾರ ಸೇವನೆ. ಸೊ ಈ ರೀತಿಯ ಕಾರಣಗಳಿಂದ ಬಾಲ್ಡ್ನೆಸ್ಸನ್ನು ನಾವು ಬಹಳ ಮುಂಚಿತವಾಗಿಯೇ ಎದುರಿಸ್ತಾ ಇದ್ದೇವೆ. ಪ್ರತಿದಿನ 50ರಿಂದ 100 ಕೂದಲು ಉದುರುವುದು ಸಹಜ. ಅದಕ್ಕಿಂತ ಹೆಚ್ಚು ಕೂದಲು ಉದುರುತ್ತಾ ಇದ್ದರೆ ತಕ್ಷಣವೇ ಅಲರ್ಟ್ ಆಗೋದು ಅಗತ್ಯ. ಅದು ಬಾಲ್ಡ್ನೆಸ್ಗೆ ಸೂಚನೆ ಇರಬಹುದು. ಈಗ ನಾವು ಕೂದಲು ಹೇಗೆ ಉದುರುತ್ತದೆ, ಬಾಲ್ಡ್ನೆಸ್ಗೆ ರೀಸನ್ಸನ್ನು ತಿಳಿದಿದ್ದೇವೆ. ಆದರೆ ಬಾಲ್ಡ್ನೆಸ್ಸನ್ನು ತಪ್ಪಿಸಲು ನಾವು ಅನುಸರಿಸಬೇಕಾದ ಮಾರ್ಗಗಳೇನು ಎಂಬುದನ್ನು ನೋಡೋಣ. ಫಸ್ಟ್ ಒನ್, ಹೆಲ್ತಿ ಡಯಟ್. ಡಯಟ್ ಎಂದ ತಕ್ಷಣ ಜನರು ಇದನ್ನು ಅನುಸರಿಸೋದು ಕಷ್ಟ, ನಮ್ಮಿಂದ ಆಗೋದಿಲ್ಲ, ಖರ್ಚಿನಿಂದ ಕೂಡಿದ ಕೆಲಸ ಎಂಬ ಅಭಿಪ್ರಾಯವಿದೆ. ಆದರೆ ಡಯಟ್ ಅಂದರೆ ಯಾವುದನ್ನು, ಯಾವಾಗ, ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಎಂಬುದನ್ನು ತಿಳಿದು ಫಾಲೋ ಮಾಡೋದೆ. ಹೆಲ್ತಿ ಡಯಟ್ ಅಂದರೆ ಎಗ್ಸ್, ಮೀಟ್, ಪನ್ನೀರ್, ಸೋಯಾ ಚಂಕ್ಸ್, ವೆಜಿಟೇಬಲ್ಸ್, ಮೊಳಕೆ ಹೊಡೆದ ಕಾಳುಗಳನ್ನು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿ. ಜಂಕ್ ಫುಡ್, ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ಗೆ ಸ್ವಲ್ಪ ದೂರವಿರಿ. ಸೆಕೆಂಡ್ ಒನ್, ಮನಸ್ಸಿನ ನೆಮ್ಮದಿ. ಪ್ರತಿದಿನ ಧ್ಯಾನವನ್ನು ಅಭ್ಯಾಸ ಮಾಡಿಕೊಳ್ಳಿ. ಧ್ಯಾನವು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಶೀರ್ಷಾಸನ ಮಾಡುವುದರಿಂದ ತಲೆಗೆ ಉತ್ತಮವಾದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತದೆ. ಥರ್ಡ್ ಒನ್, ಶಾಂಪೂ ಬಳಕೆ ಬಗ್ಗೆ ಜಾಗರೂಕತೆ. ಕೆಮಿಕಲ್ಗಳು ತುಂಬಿರುವ ಶಾಂಪೂಗಳನ್ನು ಬಳಸುವ ಬದಲಿಗೆ ಅಂಟುವಳಕಾಯಿ, ಸೀಕಾಕಾಯಿಯಂತಹ ನ್ಯಾಚುರಲ್ ಪ್ರಾಡಕ್ಟ್ಸನ್ನು ಬಳಸಿ ತಲೆಯನ್ನು ವಾಶ್ ಮಾಡಿ. ಫೋರ್ತ್ ಒನ್, ಹೋಮ್ ರೆಮಿಡೀಸ್. ಎಗ್ ವೈಟನ್ನು ತಲೆಗೆ ಹಚ್ಚಿ 20 ನಿಮಿಷದ ನಂತರ ತಲೆಯನ್ನು ವಾಶ್ ಮಾಡಿ. ನಿಂಬೆ ರಸವನ್ನು ಹಚ್ಚುವುದರಿಂದ ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆ ಆಗಬಹುದು. ಈರುಳ್ಳಿ ರಸವನ್ನು ತಲೆಗೆ ಹಚ್ಚುವುದರಿಂದ ಕೂದಲು ಉದುರಿದ ಜಾಗದಲ್ಲಿ ಮತ್ತೆ ಹುಟ್ಟಲು ಅವಕಾಶವಿದೆ. ಈರುಳ್ಳಿ ರಸವನ್ನು ಹಚ್ಚುವಾಗ ಅದರಲ್ಲಿ ಅಲೋವೆರಾ ಅಥವಾ ತೆಂಗಿನ ಎಣ್ಣೆಯನ್ನು ಬೆರೆಸಿ ಹಚ್ಚಿದರೆ ಕಣ್ಣಿನಲ್ಲಿ ಉರಿ ಕಡಿಮೆಯಾಗುತ್ತದೆ. ಹಾಗಾದರೆ ಈ ಬಾಲ್ಡ್ನೆಸ್ಗೆ ಶಾಶ್ವತ ಪರಿಹಾರ ಏನು? ಬಾಲ್ಡ್ನೆಸ್ ಎನ್ನುವುದು ಒಂದು ದೊಡ್ಡ ಸಮಸ್ಯೆ. ಸಾಮಾನ್ಯವಾಗಿ ಅದರ ಸೂಚನೆಗಳನ್ನು ಗಮನಿಸಿದ ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ. ನೀವೇ ನಿಮ್ಮ ಸ್ವಂತ ಮೆಡಿಕೇಷನ್ ಮಾಡಿಕೊಳ್ಳೋದು, ಅದರಿಂದ ಮುಂತಾದ ಸಮಸ್ಯೆಗಳನ್ನು ಎದುರಿಸುವುದು ಬೇಡ. ವೈದ್ಯಕೀಯವಾಗಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ, ಲೋ ಲೆವೆಲ್ ಲೈಟ್ ಥೆರಪಿ, ಟಾಪಿಕಲ್ ಇಮ್ಯುನೋಥೆರಪಿ ಹೀಗೆ ಮುಂತಾದ ಪ್ರೊಸೀಜರ್ಗಳನ್ನು ಬಳಸಿ ಬಾಲ್ಡ್ನೆಸ್ಗೆ ನಿವಾರಣೆಯನ್ನು ಮಾಡುತ್ತಾರೆ. ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ, ಮೊದಲು ವೈದ್ಯರ ಸಲಹೆಯನ್ನು ಪಡೆಯೋದು ಉತ್ತಮ, ಅಗತ್ಯ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಟಾಪಿಕ್. ನೀವು ಕೂಡ ಇದೇ ರೀತಿ ಯಾವುದಾದ್ರೂ ಹೋಮ್ ರೆಮಿಡೀಸನ್ನು ಫಾಲೋ ಮಾಡ್ತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ದವರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಕನ್ನಡ ಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.